ನಮಸ್ಕಾರ. ಇವತ್ತು ನಾವು ಬಿಜಾಪುರ ಜಿಲ್ಲೆ ತಿಕೋಟಾ ತಾಲೂಕಾ ಒಳಗೆ ಏನಪ್ಪ ಅಂದ್ರೆ ದ್ರಾಕ್ಷಿ ತೋಟದಾಗ ಇಲ್ಲಿದ ರೈತರ ಸುಮಾರು ರೈತರು ಇಲ್ಲಿದ ಏನೈತಪ್ಪ ಬಿಜಾಪುರ ಜಿಲ್ಲಾ ರೈತರು ಅಂದ್ರೆ ಸುಮಾರು ನಮ್ಮ ರೈತರು ಎಲ್ಲ ರೈತರು ಸೇರಿ ಇಲ್ಲಿ ಹೆಚ್ಚಿನ ಬೆಳೆ ಯಾವುದ್ರಿ ಇದಾವ ಅಂದ್ರೆ ದ್ರಾಕ್ಷಿ. ಈ ದ್ರಾಕ್ಷಿ ಬೆಳೆಗೆ ಏನು ಖರ್ಚು ಐತೆ ಅಂದ್ರೆ ಹಲವಾರು ರೀತಿ ಗೊಬ್ಬರ ಒಳಗೆ ಟ್ಯಾಕ್ಸ್, ಅನೇಕ ರೀತಿ 108 ಟ್ಯಾಕ್ಸ್ ಆಗಿ ಇವತ್ತು ನಮ್ಮ ದ್ರಾಕ್ಷಿ ಬೆಳೆಗೆ ಇವತ್ತು ಏನೈತೆ ಅಂದ್ರೆ ಒಟ್ಟೆ ₹1 ರೇಟ್ ಸಿಗ್ತಾ ಇಲ್ಲ. ಆಳುಗಳು ವರ್ಷ ಆಳುಗಳ ರೇಟ್ ಹೆಚ್ಚಾಗ್ತಾ ಇದಾವೆ ಮತ್ತು ಗೊಬ್ಬರ ರೇಟ್ ಹೆಚ್ಚಾಗ್ತಾ ಇದಾವೆ. ಅಂದ್ರೆ ಬಿ ಇವತ್ತು ನಾವು 5 ವರ್ಷ 2012 ಒಳಗೆ ₹470 ದ್ರಾಕ್ಷಿ ಮಾರ್ತಿದ್ವಿ, ₹300 ಮಾರ್ತಿದ್ವಿ. ಇವತ್ತು ಏನು ₹160, ₹180, ₹200 ಅಂದ್ರೆ ದ್ರಾಕ್ಷಿ ರೇಟ್ ಐತಿ. ಅದರಿಂದ ನಾವು ಏನು ಮಾಡ್ತಾ ಇದ್ದೀವಿ, ನಾಳೆಗೆ ಕಬ್ಬು ಎಲ್ಲ ರೀತಿ ಎಲ್ಲ ಬೆಳೆ ಇದರ ಸಂಬಂಧ ಈಗ ನಾವು ನಾಳೆಗೆ ಪೂರ್ವಭಾವಿ ಸಭೆ ಬಿಜಾಪುರ ಜಿಲ್ಲೆ ಒಳಗೆ ಒಂದು ಪೂರ್ವಭಾವಿ ಸಭೆ ಇಟ್ಟಿದ್ದೀವಿ. ಆ ಸಭೆ ಒಳಗೆ ಯಾರ್ಯಾರು ಇರ್ತಾರಪ್ಪ ಅಂದ್ರೆ ಪ್ರತಿಯೊಂದು ಹಳ್ಳಿದಿಂದ ಗ್ರಾಮ ಅಧ್ಯಕ್ಷಗಳು ಇರ್ತಾವೆ. ಆ ಗ್ರಾಮ ಅಧ್ಯಕ್ಷಗಳು ನಮ್ಗೆ ಅದು ವರದಿ ಸಲ್ಲಿಸ್ತಾವೆ. ಆ ವರದಿ ಪ್ರಕಾರ ನಾವು ಏನು ಮಾಡ್ತೀವಿ, ಯಾರೇ ರೈತರ ಮೇಲೆ ಸರ್ಕಾರ ಸುಳ್ಳು ಕೇಸ್ ಹಾಕಿದ್ರ, ಯಾವರೇ ಬ್ಯಾಂಕ್ದವರು ರೈತರಿಗೆ ಕಾಡ್ತಾ ಇದಾರಂದ್ರೆ, ಯಾರೇ ಮನ್ಯಾಗ ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರೆ ಸರ್ಕಾರ ಏನೈತಿ ₹20 ಲಕ್ಷ, ನಾವು ₹25 ಲಕ್ಷ ಪರಿಹಾರ ಕೊಡಿಸಿ ಹಲವಾರು 2001ರಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅನೇಕ ಇನ್ಶೂರೆನ್ಸ್ ಬೆಳೆ ಬಂದಿದೆ, ರೈತರಿಗೆ ಇನ್ಶೂರೆನ್ಸ್ ಬೆಳೆಗಳು ಬಂದಿದ್ದು ಸುಧಾ ದ್ರಾಕ್ಷಿ ಪರಿಹಾರ ಇನ್ಶೂರೆನ್ಸ್ ಬೆಳೆ, ಪೆನ್ಷನ್ ದುಡ್ಡು ಸುಧಾ ಬ್ಯಾಂಕ್ದವರು ಮುರಿತಾ ಇದ್ದಾರೆ. ಅದು ಸುಧಾ ನಮ್ಮ ರೈತ ಸಂಘಟನೆ ವತಿಯಿಂದ ಹಲವಾರು ಗ್ರಾಮ ಅಧ್ಯಕ್ಷಗಳ ಪ್ರತಿಯೊಂದು ಗ್ರಾಮ ಒಳಗೆ ಹೋಗಿ ಆ ರಿಪೋರ್ಟ್ ತಂದು ಎಲ್ಲ ರೈತರಿಗೆ ಇನ್ಶೂರೆನ್ಸ್ ಸುಧಾ ಸಹಾಯಧನ ಸುಧಾ SSP ಆಗ್ತಾ ಇದ್ದಾರೆ. ಅದರದಿಂದ ನಾವು ಎಲ್ಲ ಗ್ರಾಮ ಅಧ್ಯಕ್ಷಗಳಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಎಲ್ಲರಿಗೂ ಸೇರಿ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ನಾನು ಈ ಸಂಘಟನೆಯ ಉದ್ದೇಶ ಏನೈತಪ್ಪ ಅಂದ್ರೆ ಯಾ ರೈತರಿಗೆ ಅನ್ಯಾಯ ಆಗಬಾರ್ದು, ಯಾ ಕೂಲಿ ಕಾರ್ಮಿಕರಿಗೆ ಮೋಸ ಆಗಬಾರ್ದು, ಯಾ ಆಟೋ ಡ್ರೈವರಿಗೆ ಮೋಸ ಆಗಬಾರ್ದು, ಅನೇಕ ವರ್ಗ ಜನಗಳಿಗೆ ಮೋಸ ಆಗಬಾರ್ದು ಅದಕ್ಕೆ ಈ ಸಂಘಟನೆ ಹೆಸರೇ ಇರುವುದು ಜೈ ಜವಾನ್ ಜೈ ಕಿಸಾನ್ ಭಾರತೀಯ ಸಂಘಟನೆ ಅದಕ್ಕೆ ಐತಿ. ನಮ್ಮ ಜಗದೀಶ್ ಸಿಂಗ್ ದಲ್ಲೇವಾಲ ಅವ್ರು ಏನು ಇಲ್ಲಿ ಕನ್ಯಾಕುಮಾರಿದಿಂದ ಕಾಶ್ಮೀರವರೆಗೆ ಇವತ್ತು ಅವ್ರ ರ್ಯಾಲಿ ನಡೀತಾ ಇದೆ. ಮತ್ತು ಅಲ್ಲಿ ಕಾಶ್ಮೀರದಿಂದ ಡಿಲ್ಲಿಗೆ ಈ ತಿಂಗಳ 19 ತಾರೀಕಿಗೆ ಮುಂದಿನ ತಿಂಗಳ 19 ತಾರೀಕು ಡಿಲ್ಲಿಗೆ ಇದು ಐತಿ. ಅದರ ಬದಲು ಸುಧಾ ನಮ್ಮ ಪೂರ್ವಭಾವಿ ಸಭೆ ಇರ್ತಾ. ಆ ಸಭೆ ಒಳಗೆ ಯಾರ್ಯಾರಪ್ಪ ಅಂದ್ರೆ ಗಣೇಶ್ ಇಳಗರಿ ನಮ್ಮ ಸಂಘದ ಗೌರವಾಧ್ಯಕ್ಷೆ, ರಾಜ್ಯ ಗೌರವಾಧ್ಯಕ್ಷೆ, ಮತ್ತು ದರಪ್ಪ ಅಜ್ಜ, ಮತ್ತು ಇಲ್ಲಿ ಅನೇಕ ನಮ್ಮ ಧರ್ಮಗುರುಗಳ ಮತ್ತು ನಮ್ಮ ಎಲ್ಲ ತಾಲೂಕಾ ಅಧ್ಯಕ್ಷಗಳು, ಗ್ರಾಮ ಅಧ್ಯಕ್ಷಗಳು 13 ತಾಲೂಕಾ ಈ ತಿಕೋಟಾ ಬಿಜಾಪುರ ಜಿಲ್ಲೆ ಒಳಗೆ 13 ತಾಲೂಕಾ. ಆ 13 ತಾಲೂಕಾ ಗ್ರಾಮ ಒಳಗೆ ಹಳ್ಳಿಗಳು ಏನೂ ಇಲ್ಲ ಅಂದ್ರೆ ಅಷ್ಟು ಹಳ್ಳಿಯಿಂದ ಪ್ರತಿಯೊಬ್ಬರ ಗ್ರಾಮ ಅಧ್ಯಕ್ಷ ಬಂದು ಈ ನಾಳೆ ಮೀಟಿಂಗ್ ಅಟೆಂಡ್ ಮಾಡಬೇಕಂತ ನಾ ಎಲ್ಲರಿಗೂ ಹೇಳ್ತೀನಿ. ಯಾರು ನೀವು ಒಬ್ಬರ ಗ್ರಾಮದಿಂದ ಬರ್ಲಿಕ್ಕಂದ್ರೆ ನಮ್ಮ ಸಂಘಟನೆದವ್ರು ಅಷ್ಟೇ, ಯಾರಿಗೆ ಬರ್ಲಿಕ್ಕಂದ್ರೆ ರೈತರು ಸುಧಾ ಬರ್ಬೋದು. ಯಾರು ನಮ್ಮ ಸಂಘಟನೆ ಪದ ಏನು ತಗೊಂಡಿಲ್ಲ, ಗ್ರಾಮ ಅಧ್ಯಕ್ಷಗಳು ತಾಲೂಕಾ ಅಧ್ಯಕ್ಷಗಳು ನೀವು ಬರ್ಲಿಕ್ಕಂದ್ರೆ ನಿಮ್ಮ ಮೇಲೆ ಮೆಮೊ ಜಾರಿ ಆಗ್ತಾವೆ. ಆ ಮೆಮೊಗೆ ನೀವು ಉತ್ತರ ಕೊಡ್ಬೇಕು. ಆ ಉತ್ತರ ಕೊಡ್ಲಿಕ್ಕಂದ್ರೆ ನೀವು ಅದರದಿಂದ ಈ ಸಂಘಟನೆದಿಂದ ಉಚ್ಚಾಟನೆ ಆಗ್ತೀರಿ. ದಯವಿಟ್ಟು ಯಾರೂ ತಪ್ಪಿಸ್ಲಾಗ ಹೋಗ್ಬೇಡ್ರಿ. ಯಾಕಂದ್ರೆ ತುಂಬ ಕಷ್ಟಪಟ್ಟು ಸಂಘಟನೆ ಕಟ್ಟಿರಿ ನೀವು. ಆ ಕಷ್ಟಪಟ್ಟು ಸಂಘಟನೆ ಕಟ್ಟಿದ್ದಕ್ಕೆ ಇವತ್ತು ಎಲ್ಲ ರೈತರು ನಾವು ಸುಖವಾಗಿ ಊಟ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಏನೈತಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಅಮೆರಿಕಾ ಜೋಡಿ ಡೇರಿ ಮತ್ತು ರೈತರ ಪ್ರಾಡಕ್ಟ್ ಇಲ್ಲಿದ ಬಂದ್ರೆ ನಿಮ್ಗೆ ಏನು ಹಾನಿ ಐತೆ ಅದರಿಂದ ಅಂದ್ರೆ ಅಲ್ಲಿದು ಒಂದು ರೈತರಿಗೆ ₹80 ಲಕ್ಷ. ನೋಡ್ರಿ ಡಾಟಾ ತೆಗೆದು ನೋಡ್ರಿ. ಇದೇನು ನಾವು ಮ್ಯಾಲಿನ ಏನು ಈ ಬಡ್ಡಿ ಗಿಜ್ಜಿದಿಂದ ಹೇಳಬೇಕು ಏನು ಹೇಳ್ಬೇಕಂದ್ರೆ ಇಲ್ಲ. ಆ ರೈತರಿಗೆ ಅಲ್ಲಿ ₹80 ಲಕ್ಷ ಸರ್ಕಾರ ಸಹಾಯಧನ ಕೊಡ್ತಾವೆ. ಅದರದಿಂದ ಅಲ್ಲಿ ಪ್ರಾಡಕ್ಟ್ ಇಲ್ಲಿ ಒಂದು ಮಾರಿದ್ರೆ ನಮ್ದು ಏನಿಲ್ಲ, ಹಾಲಿಗೆ ರೇಟ್ ಬಿದ್ದು ಹೋಗ್ತಾವೆ, ನಮ್ಮ ಬೆಳೆಗೆಲ್ಲ ರೇಟ್ ಬಿದ್ದು ಹೋಗ್ತಾವೆ. ಅದ್ರ ಸಂಬಂಧ ನಾವು ಏನು ಮಾಡಬೇಕಪ್ಪ ಅಂದ್ರೆ ಆ ಕಾನೂನು ಜಾರಿ ಆಗ್ಲಾಕ ಬಿಡಬಾರ್ದು ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡೋದು ಸಂಬಂಧ ಮತ್ತು ಕೇಂದ್ರ ಸರ್ಕಾರಕ್ಕೆ ವಿರೋಧ ಹೋರಾಟ ಮಾಡೋದು ಸಂಬಂಧ ನಾವೆಲ್ಲರೂ ಸೇರಿ ಇವತ್ತು ಪ್ರತಿಭಟನೆ ಮಾಡ್ಬೇಕಂತ ಇಸ್ಕೊತಿದ್ದು. ಯಾರು ಸುಧಾ ತಪ್ಪಿಸ್ಬಾರ್ದು. ದಯವಿಟ್ಟು ಎಲ್ಲರೂ ಅಲ್ಲೇ ನೀವು ಎಲ್ಲ ಸೇರಿ ನೀವು ನಾಳೆಗೆ FMC ಭವನ ಒಳಗೆ ಇವತ್ತು ಬುಧವಾರ, ನಾಳೆ ಗುರುವಾರ ದಿವಸ 12 ತಾರೀಕು ಯಾರು ಸುಧಾ ತಪ್ಪಿಸ್ಬೇಡ್ರಿ. ದಯವಿಟ್ಟು ನೀವೆಲ್ಲರೂ ಬರ್ರಿ. ಯಾಕಂದ್ರೆ ನಾವು ಎಲ್ಲರೂ ಸೇರಿ ಸಂಘಟನೆ ಕಟ್ಟೋಣ. ನಾನು ರಾಜ್ಯಾಧ್ಯಕ್ಷೆ ಆಗಿ ನಿಮ್ಗೆಲ್ಲರಿಗೆ ಇನ್ನೂ ಒಂದು ಸಾರಿ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ನಮ್ಮ ತಿಕೋಟಾ ತಾಲೂಕಾ ಗೌರವ ಅಧ್ಯಕ್ಷವರು ಮತ್ತು ಹಲವಾರು ಬಾರಿ ನಮ್ಮಲ್ಲಿ ಹಿಂದೆಲ್ಲ ಈ ಹನವಾಡ ಗ್ರಾಮದಿಂದೇ ನಾವು ಇವತ್ತು ಸಂಘಟನೆ ಸ್ಟಾರ್ಟ್ ಮಾಡಿದ್ದೀವಿ. ಅವಾಗ 2001ರಿಂದ ನಾವು ಸ್ಟಾರ್ಟ್ ಮಾಡಿ
ಈ ಹೋರಾಟ ಒಳಗ ಅನೇಕ ಬಾರಿ ಅವ್ರು ಯಶಸ್ವಿ ಆಗ್ಯಾರ. ಯಶಸ್ವಿ ಆಗಿ ಈ ತಿಕೋಟಾ ಒಳಗೆ ನಾವು ಅಲ್ಲಿ ಅನೇಕ ಬಾರಿ ರೋಡ್ ಬಂದ್ ಮಾಡಿದ್ದಾರೆ ನಮ್ಮ ಜೋಡಿ ಅವ್ರ. ಯಾಕೋ ಏನೋ ಕಾರಣದಿಂದ ಸ್ವಲ್ಪ ದೂರ ಉಳಿತಿದ್ದ ಹಳ್ಳಿ ಜನ. ನಾ ಇನ್ನೂ ಹಳ್ಳಿ ಜನಗಳಿಗೆ ನನ್ನ ಕಡೆ ನೀ ಏನ್ರಿ ಆದ್ರೆ ನಿಮ್ಗೆ ಎಲ್ಲರಿಗೂ ಕ್ಷಮೆ ಕೇಳ್ತೀನ. ನೀವು ದಯವಿಟ್ಟು ಯಾರು ಸುಧಾ ಇದು ಮಾಡಬೇಡ್ರಿ. ಯಾಕಂದ್ರೆ ನೀವು ನನಗೆ ಬೇಕಾಗಿದ್ದ ಆಸ್ತಿ ಇಲ್ಲ, ಈ ರೈತರ ಕೂಲಕ್ಕೆ ಬೇಕಾಗಿದ್ದ ಆಸ್ತಿ ನೀವು, ಈ ರೈತರ ಧರ್ಮಕ್ಕೆ ಬೇಕಾಗಿದ್ದ ಆಸ್ತಿ ನೀವು, ಈ ಸಮಾಜಕ್ಕೆ ಬೇಕಾಗಿದ್ದ ಆಸ್ತಿ ನೀವು. ಏನು ನನ್ನ ಒಬ್ಬನೇದೇ ಸಂಘಟನೆ ಇಲ್ಲ. ದಯವಿಟ್ಟು ನೀವೆಲ್ಲರೂ ಸುಧಾ ತಪ್ಪಲಾರದೆ ನಿಮ್ಮ ಕೆಲಸ ಜವಾಬ್ದಾರಿದಿಂದ ಮಾಡಿ ನೀವೆಲ್ಲರೂ ಸಂಘಟನೆ ಗಟ್ಟಿಪಡಿಸ್ಬೇಕಂತೇಸಿ ನಾವು ಎಲ್ಲರೂ ಸೇರಿ ಒಂದು ಪೂರ್ವ ಸಭೆ ಮಾಡಿ ಡಿಲ್ಲಿಗೆ ಯಾವ ರೀತಿ ಹೋಗ್ಬೇಕು, ನಾವು ಗೌರ್ಮೆಂಟ್ ಇರೋ ಸರ್ಕಾರ ಇರೋದು ಯಾವ ರೀತಿ ಹೋರಾಟ ಮಾಡ್ಬೇಕಂತೇಸಿ ನಾವು ಇವತ್ತು ಪ್ಲ್ಯಾನ್ ಹಾಕ್ಕೊಂಡಿವು. ಕೇಂದ್ರ ಸರ್ಕಾರ ಇರೋದ ಇಲ್ಲಿ ನೋಡ್ರಿ, ನಮ್ಮ ರೈತರಿಗೆ ಇಲ್ಲಿ ಪ್ರತಿಯೊಂದು ರೈತರಿಗೆ ನಮ್ಮಲ್ಲಿ ಸರ್ಕಾರದಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಬರೀ 14,000 ರೂಪಾಯಿ ಸಬ್ಸಿಡಿ ನಿಮ್ಗೆ ಇಲ್ಲಿ ಬರುದು. ಅಮೆರಿಕಾ ಒಳಗೆ ಎಷ್ಟು ಬರ್ತಾ ಒಂದು ರೈತರಿಗೆ 80 ಲಕ್ಷ ರೂಪಾಯಿ ಅವ್ರಿಗೆ ಸಬ್ಸಿಡಿ ಐತಿ, 80 ಲಕ್ಷ ಚಿಲ್ಲರೆ ಐತಿ ಮ್ಯಾಲೆ. ನಮ್ಗೆ ಬರುವುದು ಬರೀ 14,000 ರೂಪಾಯಿ ಅಷ್ಟೇ. 14,000 ರೂಪಾಯಿ ಒಳಗೆ ನಿಮ್ಗೆ ಬೀಜ 10 ಕೆಸಿ ಮುರ್ಕೋತಾರ, ನಿಮ್ಮ ಕುರ್ಗಿ ದಿಂಡು ಮುರ್ಕೋತಾರ, ರೋಟರ್ ಅನೇಕ ಯೋಜನೆ ಒಳಗೆ ಬರೀ 14,000 ರೂಪಾಯಿ ಅಷ್ಟೇ ನಿಮ್ಗೆ. ಅದು 14 ರೂಪಾಯಿ ನಿಮ್ಮ ಮನೆಗೆ ಜಮಾ ಆಗಂಗಿಲ್ಲ, ಅವ್ರಿಗೆ ಡೈರೆಕ್ಟ್ ಅವ್ರ ಅಕೌಂಟಿಗೆ. ಯಾಕಂದ್ರೆ ಅಲ್ಲಿ ಭೀ ನಮ್ಮ ಕೆಲವೊಂದು ರೈತರ ದೋಸ್ತರು ಇದ್ದಾರೆ, ಅಲ್ಲಿ ಸುಧಾ ನಾವು ಎಲ್ಲರೂ ತನಿಖೆ ಮಾಡಿವು. ನಮ್ಮ ಜಗದೀಶ್ ಸಿಂಗ್ ದಲ್ಲೇವಾಲ ಅವ್ರು ಎಲ್ಲರೂ ಅವ್ರು ರಿಪೋರ್ಟ್ ಕಳ್ಸ್ಯಾರ. ಆ ರಿಪೋರ್ಟ್ ಪ್ರಕಾರ ನಾವು ನಮ್ಮ ರಾಷ್ಟ್ರ ನಾಯಕರ ಎಲ್ಲ ರಿಪೋರ್ಟ್ ಕಳ್ಸ್ಯಾರ. ಪ್ರತಿಯೊಂದು ಹಳ್ಳಿದಿಂದ ಇಲ್ಲಿ ನಾವು ಆ ಕಾನೂನು ನಮ್ಮಲ್ಲಿ ನಮ್ಮ ಭಾರತ ದೇಶಕ್ಕೆ ಜಾರಿ ಆಗಬಾರ್ದು ಅಂತೇಸಿ ನಾವು ಇವತ್ತು ಆ ಕಾನೂನು ಇರೋದು ಹೋರಾಟ ಮಾಡೋದೈತಿ, ವ್ಯಕ್ತಿ ಇರೋದಿಲ್ಲ. ಅದ್ರ ಸಂಬಂಧ ನಮ್ಗೆ ಆ ಕಾನೂನು ಬ್ಯಾಡ ಅಂತೇಸಿ. ಯಾಕಂದ್ರೆ ಎಸ್ ಸಿ ಒಳಗೆ ಕೂತ್ಕೇಸಿ ಸರ್ಕಾರ ವಿಚಾರ ಮಾಡಿ ಹೇಳ್ಬಿಟ್ರೆ ಆಗಂಗಿಲ್ಲ. ಇಲ್ಲಿ ಬಂದು ಬಿಸ್ಲಾಕ್ ದುಡಿಬೇಕು. ಅವಾಗ ರೈತರ ಪರಿಸ್ಥಿತಿ ಏನೈತಿ, ರೈತರ ತ್ರಾಸ ಏನೈತಿ ಅಂತೇಸಿ ಅವ್ರಿಗೆ ಗೊತ್ತೈತಿ. ಯಾರೇ ಇಲ್ಲಿ ರೈತರ ಅನ್ನ ಬೆಳೆಸ್ಕೇಸಿ ಪಟ್ಟ ತಕ್ಷಣ ಹೋಗ್ಕೇಸಿ ತಿಂದು ಗಬಾ ತಿಂದ್ಕೇಸಿ ಮಕ್ಕಳದು ಇರಂಗಿಲ್ಲ. ಆ ರೈತರ ನಿಜವಾಗ್ಲೂ ರೈತರ ತ್ರಾಸ ಏನೈತಿಪ್ಪ ಇವತ್ತಂದ್ರೆ ನಿಮ್ಗೆ ಇರಂಗಿಲ್ಲ. ಸ್ವಲ್ಪ ವಿಚಾರ ಮಾಡಿ ನೀವು ಆ ಕಾನೂನು ವಾಪಸ್ ಪಡಿಬೇಕು. ಆ ಕಾನೂನು ನೀವು ಅಮೆರಿಕಾದ ಕಾನೂನಿಗೆ ಫ್ರೀ ಟ್ರೇಡ್ ಹೊಟ್ಟೆ ಸಹಿ ಹಾಕ್ಲಾಕ ನಾವು ಮಾತ್ರ ನಮ್ಮ ಸಂಘಟನೆ ಹೊತ್ತಿ ನಾವು ಬಿಡಂಗಿಲ್ಲ. ಮುಂದಿನ ತಿಂಗಳು ಈ 19 ತಾರೀಕು ಬಿಟ್ಟು ಮುಂದಿನ ತಿಂಗಳು 19 ತಾರೀಕಿಗೆ ನೀವು ದಯವಿಟ್ಟು ನಾವು ಇಲ್ಲಿಂದ ಏನು ಸಾವಿರಾರು ಜನ ನಾವು ಡಿಲ್ಲಿಗೆ ಹೋಗ್ತೀವಿ. ಮಿನಿಮಮ್ ಏನು ಇದೆ ಅಂದ್ರೆ ಒಂದು 10-20 ಲಕ್ಷ ಜನ ನಾವು ಕೂಡಿ 1 ಲಕ್ಷ ಜನ ಕೂಡಿ ನಾವು ಪ್ರತಿಭಟನೆ ಮಾಡಬೇಕಂತ ಅಂದ್ಕೊಂಡಿವು. ಅದ್ರ ಸಂಬಂಧ ದಯವಿಟ್ಟು ನಾನು ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ಕರ್ನಾಟಕ ರಾಜ್ಯಾಧ್ಯಕ್ಷ ಮತ್ತೆಲ್ಲರೂ ಸೇರಿ ನಾವು ಪದಾಧಿಕಾರಿಗಳು ಎಲ್ಲರೂ ಡೆಲ್ಲಿಗೆ ಹೋಗ್ಬೇಕಂತ ನಾವು ನಾಳೆಗೆ ಒಂದು ಡೆಲಿಗೇಷನ್ ಐತಿ. ಆ ಡೆಲಿಗೇಷನ್ ಒಳಗೆ ಏನು ನಮ್ಮದು ಮತ್ತು ಏನೇನು ಡಿಸ್ಕಷನ್ ಆಗ್ತಾವೆ ಪ್ರತಿಯೊಂದು ಸದಸ್ಯರು ಮಾತಾಡೋದು ಅಲ್ಲಿ ಅವಕಾಶ ಇರ್ತಾವೆ. ಎಲ್ಲರೂ ಸುಧಾ ದಯವಿಟ್ಟು ತಪ್ಪಿಸ್ಬೇಡ್ರಿ, ಎಲ್ಲರೂ ಬರ್ರಿ.